ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನಾಗಬಂಧ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಾಗಬಂಧ ಇದರ ಬಗ್ಗೆ ಗುಪ್ತ ವಿಷಯಗಳು, ರಹಸ್ಯ ಹಾಗೂ ಆಶ್ಚರ್ಯದ ಸಂಗತಿಗಳ ಕುರಿತು ನಾಗಬಂಧದ ಬಗ್ಗೆ ತಿಳಿಸಲಿದ್ದೇವೆ. ನಾಗಬಂಧ ಎಂಬ ಪದವು ಭಾರತೀಯ ತಂತ್ರಶಾಸ್ತ್ರ, ದೇವಾಲಯ ಸಂಪ್ರದಾಯ ಮತ್ತು ಜನಪದ ನಂಬಿಕೆಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ನಾಗ ಎಂದರೆ ಸರ್ಪ, ಬಂಧ ಎಂದರೆ ರಕ್ಷಣೆ ಅಥವಾ ಬಂಧನ. ಕೆಲವು ಸಂಪ್ರದಾಯಗಳ ಪ್ರಕಾರ ಪವಿತ್ರ ಸ್ಥಳಗಳು, ದೇವಾಲಯಗಳು ಅಥವಾ ಅಮೂಲ್ಯ ವಸ್ತುಗಳಿಗೆ ಆಧ್ಯಾತ್ಮಿಕ ರಕ್ಷಣೆಯ ಸಂಕೇತವಾಗಿ ನಾಗಬಂಧವನ್ನು ಉಲ್ಲೇಖಿಸಲಾಗುತ್ತದೆ. ಇದರ ಸುತ್ತ ಅನೇಕ ಕಥೆಗಳು ಮತ್ತು ನಂಬಿಕೆಗಳು ಇದ್ದರೂ ಅವುಗಳಲ್ಲಿ ಎಲ್ಲವೂ ಐತಿಹಾಸಿಕವಾಗಿ ಅಥವಾ ವೈಜ್ಞಾನಿಕವಾಗಿ ದೃಢೀಕರಿಸಲ್ಪಟ್ಟಿಲ್ಲ. ನಾಗಬಂಧನದ ಬಗ್ಗೆ ಅತ್ಯಂತ ಕುತೂಹಲಕಾರಿ ನಂಬಿಕೆಯೆಂದರೆ ಕೆಲವು ಪುರಾತನ ದೇವಾಲಯಗಳು ಮತ್ತು ಭೂಗರ್ಭ ಕೋಣೆಗಳಲ್ಲಿ ನಾಗದೇವರ ರಕ್ಷಣೆ ಇದೆ ಎಂಬುದು ಜನಪದ ಕಥೆಗಳ ಪ್ರಕಾರ. ಇಂತಹ ಸ್ಥಳಗಳನ್ನು ಅನುಮತಿ ಇಲ್ಲದೆ ಪ್ರವೇಶಿಸಲು ಪ್ರಯತ್ನಿಸಿದರೆ ಅಡೆತಡೆಗಳು ಎದುರಾಗಬಹುದು ಎಂದು ಹೇಳಲಾಗುತ್ತದೆ. ಇವು ಮುಖ್ಯವಾಗಿ ಸಂಪ್ರದಾಯ ಮತ್ತು ಜನನಂಬಿಕೆಯ ಭಾಗವಾಗಿದೆ. ಇನ್ನು ತಂತ್ರಶಾಸ್ತ್ರದಲ್ಲಿ ನಾಗವನ್ನು ಕೇವಲ ಹಾವಿನ ರೂಪದಲ್ಲಿ ಮಾತ್ರವಲ್ಲ, ಶಕ್ತಿ, ಜಾಗೃತಿ ಮತ್ತು ರಕ್ಷಣೆಯ ಸಂಕೇತವಾಗಿಯೂ ಪರಿಗಣಿಸಲಾಗುತ್ತದೆ. ಕೆಲವು ಪರಂಪರೆಗಳಲ್ಲಿ ನಾಗಬಂಧವನ್ನು ಆಧ್ಯಾತ್ಮಿಕ ರಕ್ಷಣಾ ಕವಚದ ರೂಪವಾಗಿಯೂ ಸಹ ವಿವರಿಸಲಾಗುತ್ತದೆ. ಅಂದರೆ ಇದು ಯಾವಾಗಲೂ ಭೌತಿಕ ಸರ್ಪದ ಅಸ್ತಿತ್ವವನ್ನು ಸೂಚಿಸುವುದಿಲ್ಲ. ಭಾರತದ ಅನೇಕ ದೇವಾಲಯಗಳಲ್ಲಿ ನಾಗಶಿಲ್ಪಗಳು ಮತ್ತು ನಾಗದೇವರ ಪ್ರತಿಮೆಗಳು ಕಂಡುಬರುತ್ತವೆ. ಅವು ಪ್ರಕೃತಿಯ ಮೇಲಿನ ಗೌರವ, ಭೂಮಿಯ ಫಲವತ್ತತೆ ಮತ್ತು ದೈವಿಕ ರಕ್ಷಣೆಯ ಸಂಕೇತಗಳಾಗಿವೆ. ವಿಶೇಷವಾಗಿ ನಾಗಪಂಚಮಿಯಂದು ನಾಗದೇವರ ಆರಾಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ನಾಗಬಂಧನದ ಬಗ್ಗೆ ಹಲವು ಆಶ್ಚರ್ಯಕರ ಕಥೆಗಳು ಜನಪ್ರಿಯವಾಗಿವೆ. ಕೆಲವು ಕಥೆಗಳಲ್ಲಿ ಗುಪ್ತ ನಿಧಿಗಳನ್ನು ನಾಗಬಂಧದಿಂದ ರಕ್ಷಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಇಂತಹ ಕಥೆಗಳಿಗೆ ದೃಢವಾದ ಐತಿಹಾಸಿಕ ಸಾಕ್ಷ್ಯಗಳು ಲಭ್ಯವಿಲ್ಲ. ಕೆಲವು ಗುರು ಶಿಷ್ಯ ಪರಂಪರೆಯಲ್ಲಿ ತಾಂತ್ರಿಕ ಸಾಧನೆಗಳು ಮತ್ತು ಮಂತ್ರೋಪಾಸನೆಯನ್ನು ರಹಸ್ಯವಾಗಿ ಬೋಧಿಸಲಾಗುತ್ತದೆ ಎಂದು ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ನಾಗಬಂಧ ಎಂಬ ಪದವು ಕೆಲವೊಮ್ಮೆ ಉಲ್ಲೇಖವಾಗುತ್ತದೆ, ಆದರೆ ಇಂತಹ ಆಚರಣೆಗಳು ಎಲ್ಲರಿಗೂ ಸಾಮಾನ್ಯವಾಗಿ ಬೋಧಿಸಲಾಗುವುದಿಲ್ಲ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ನಾಗಬಂಧವು ಮನಸ್ಸಿನ ನಿಯಂತ್ರಣ, ಶಕ್ತಿಯ ಸಂರಕ್ಷಣೆ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ಸರ್ಪವು ಎಚ್ಚರಿಕೆ, ಜ್ಞಾನ ಮತ್ತು ಆಂತರಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಎಂದು ಕಾರಣದಿಂದ ನಾಗಬಂಧಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಒಟ್ಟಿನಲ್ಲಿ ನಾಗಬಂಧವು ಭಾರತೀಯ ಸಂಸ್ಕೃತಿಯಲ್ಲಿ ಕುತೂಹಲ ಮೂಡಿಸುವ ಒಂದು ಪರಿಕಲ್ಪನೆ. ಇದರ ಸುತ್ತ ಅನೇಕ ರಹಸ್ಯಗಳು, ಜನಪದ ಕಥೆಗಳು ಮತ್ತು ಧಾರ್ಮಿಕ ನಂಬಿಕೆಗಳು ಪ್ರಸಾರವಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ನಾಗಬಂಧನದ ಕುರಿತು ಮಾಹಿತಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಉಚಿತ ಭವಿಷ್ಯವನ್ನು ಪಡೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.